ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಸ್ಯಾಂಡಲ್ವುಡ್ನ 2 ಬಿಗ್ಗೆಸ್ಟ್ ಸಿನಿಮಾಗಳ ಟ್ರೈಲರ್ನ ರಿವ್ಯೂ ಮಾಡ್ತಾ ಇದ್ದೀನಿ. 2 ಟ್ರೈಲರ್ಗಳ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಟ್ರೈಲರ್ನ ಬಗ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಕಲ್ಟ್ ಸಿನಿಮಾದ ಟ್ರೈಲರ್ ಮತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ 2 ಟ್ರೈಲರ್ಗಳ ಒಂದೇ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನನಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದ್ರ ಬಗ್ಗೆ ಸಣ್ಣದಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಮೊದಲನೇದಾಗಿ ನಮ್ಮ ಜಾಹಿದ್ ಖಾನ್ ರವರ ಕಲ್ಟ್ ಸಿನಿಮಾದ ಟ್ರೈಲರ್ ಬಗ್ಗೆ ಹೇಳೋದಾದರೆ, ನಮ್ಮ ಸ್ಯಾಂಡಲ್ವುಡ್ಗೆ ಬನಾರಸ್ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟಂತಹ ಜಾಹಿದ್ ಖಾನ್ ರವರು ಈ ಸಿನಿಮಾದಲ್ಲಿ ಪಕ್ಕಾ ಮಾಸ್ ಆ್ಯಕ್ಷನ್ ಹೀರೋ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟ್ರೈಲರ್ ಶುರುವಾಗೋದೇ ಬಿಗ್ ಆ್ಯಕ್ಷನ್ ಮೂಲಕ. ಅಷ್ಟೇ ಅಲ್ಲದೆ ಡೈಲಾಗ್ಗಳು ಈ ಟ್ರೈಲರಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಮೂಡ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನಮ್ಮ ಜಾಹಿದ್ ಖಾನ್ ರವರ ಮಾಸ್ ಆಮೇಲೆ ಆ್ಯಟಿಟ್ಯೂಡ್ನ ನೋಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿ ನಮ್ಮ ರಚಿತಾ ರಾಮ್ ಅವರು ಕೂಡ ಇದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸು ಈ ಸಿನಿಮಾದ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ನನಗನ್ನಿಸ್ತಾ ಇದೆ. ಆಮೇಲೆ ಈ ಟ್ರೈಲರ್ನ ಲುಕ್ಕು ಆಮೇಲೆ ಟೆಕ್ನಿಕಲಿಟಿ ಬಗ್ಗೆ ಹೇಳೋದಾದರೆ, ಕಲರ್ ಗ್ರೇಡಿಂಗು ಆಮೇಲೆ BGM ಆ್ಯಕ್ಷನ್ ಸೀನ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ವರ್ಕೌಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ 2 ಟ್ರೈಲರ್ಗಳಲ್ಲಿ ಈ ಸಿನಿಮಾದ ಟ್ರೈಲರ್ ಒಂದು ಪಕ್ಕಾ ಮಾಸ್ ಆ್ಯಕ್ಷನ್ ಕಮರ್ಷಿಯಲ್ ಹಿಟ್ ಆಗೋದಂತೂ ಗ್ಯಾರಂಟಿ ಅಂತ ನನಗೆ ಅನ್ನಿಸ್ತಾ ಇದೆ. ಕಾದು ನೋಡಬೇಕಾಗಿದೆ. ಇದೇ ತಿಂಗಳು 23ನೇ ತಾರೀಕು ನಮ್ಮ ಹತ್ತಿರದ ಚಿತ್ರಮಂದಿರಗಳೆಲ್ಲ ರಿಲೀಸ್ ಆಗೋಕ್ಕೆ ರೆಡಿಯಾಗಿರುವಂತಹ ಕಲ್ಟ್ ಸಿನಿಮಾಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನೆಕ್ಸ್ಟು ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ ಕಡೆ ಬರೋದಾದರೆ, ಈ ಹೆಸರನ್ನ ಕೇಳ್ತಾ ಇದ್ರೇ ಗೂಸ್ ಬಂಪ್ಸ್ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ದುನಿಯಾ ವಿಜಯ್ ಸರ್ ಆಮೇಲೆ ರಾಜ್ಬಿ ಶೆಟ್ಟಿ ಅವರು ಡೆಡ್ಲಿ ಕಾಂಬಿನೇಷನ್ನು ಈ ಸಿನಿಮಾದಲ್ಲಿ ನೋಡ್ಬೋದು. ಈ ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದರೆ ಈ ಟ್ರೈಲರು ಒಂದು ಹಳ್ಳಿಯಲ್ಲಿ ನಡೆಯೋ ಕತೆ ಅಂತ ನನಗನ್ನಿಸ್ತಾ ಇದೆ. ಟೈಟಲೇ ಹೇಳೋ ರೀತಿ ಇದು ಅಧಿಕಾರದ ಸಂಘರ್ಷ ಇರುವಂತಹ ಕತೆ ಅಂತ ನನಗನ್ನಿಸ್ತಾ ಇದೆ. ಇವರಿಬ್ಬರು ಒಂದೇ ಫ್ರೇಮಲ್ಲಿ ಕಾಣಿಸ್ಕೊಂಡ್ರು ಅಂದರೆ ಥಿಯೇಟ್ರಲ್ಲಿ ಬೆಂಕಿ ಹಚ್ಚೋದಂತೂ ಗ್ಯಾರಂಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ಸ್ಕ್ರೀನ್ ಪ್ರೆಸೆನ್ಸು ಇಬ್ಬರಿಗೂ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ಕಾದು ನೋಡಬೇಕಾಗಿದೆ. ಇದೇ 23ನೇ ತಾರೀಕು ನಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಆಮೇಲೆ ಇನ್ನೊಂದು ವಿಷಯ ಏನಕ್ಕಪ್ಪ ಅಂದರೆ, ಈ 2 ಸಿನಿಮಾಗಳಲ್ಲಿ ನಮ್ಮ ರಚಿತಾ ರಾಮ್ ಅವರಿದ್ದಾರೆ. ಅವರ ಫ್ಯಾನ್ಸಿಗಂತೂ ಹಬ್ಬನೇ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂದರೆ, ಹೀರೋಯಿನ್ ಸಿನಿಮಾ ಒಂದೇ ದಿನ ರಿಲೀಸ್ ಆಗ್ತಿರೋದು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಅಷ್ಟು ಖುಷಿ ಆಗ್ತಾಯಿದೆ ಎಲ್ಲರಿಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೇನು 23ನೇ ತಾರೀಕು ಅಂದರೆ ಇದೇ ಶುಕ್ರವಾರ ನಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೆಲ್ಲ ರಿಲೀಸ್ ಆಗೋಕ್ಕೆ ರೆಡಿ ಆಗಿರುವಂತಹ 2 ಸಿನಿಮಾಗಳಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಪಕ್ಕಾ ಕಮರ್ಷಿಯಲ್ ಕಲರ್ಫುಲ್ ಕಮರ್ಷಿಯಲ್ ಸಿನಿಮಾ, ಇನ್ನೊಂದು ಕಡೆ ರಾ ಆಮೇಲೆ ಇಂಟೆನ್ಸ್ ಆಗಿರೋವಂಥ ಸಿನಿಮಾ. ಇವರಿಬ್ಬರೂ ಯಾವ ರೀತಿ ಪ್ರೇಕ್ಷಕರು ಇಷ್ಟಪಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಮಗೆ ಈ 2 ಟ್ರೈಲರ್ಗಳಲ್ಲಿ ಯಾವುದು ಇಷ್ಟ ಆಯಿತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನೀವು ಯಾವ ಸಿನಿಮಾಗೆ ವೆಯ್ಟ್ ಮಾಡ್ತಾಯಿದ್ದೀರಾ, ಫಸ್ಟ್ ಯಾವ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನೇ ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.